ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಯಾವುದೇ ಅಡುಗೆ ತೊಗೊಂಡು ಬಂದಿಲ್ಲ, ಬೆಳ್ಳಿ ಸಾಮಾನು ದೇವ್ರ ಮನೆದು ತೊಳಿತಾ ಇದ್ದೆ. ಸೊ ಅದರಿಂದ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ತುಂಬ ಕಷ್ಟಪಟ್ಟು ಬೆಳ್ಳಿ ತೊಳಿತಾ ಇರ್ತಾರೆ. ಸೊ ನೋಡೋಣ ನಾನು ಯಾವ ರೀತಿ ತೊಳಿತೀನಿ ಅಂತ. ಇದು ರುಪೇರಿ. ಇದು 1 ಲೀಟರ್ನ ತೊಗೊಂಡು ಅಮೆಝಾನಲ್ಲಿ ತರಿಸಿಟ್ಕೊಂಡಿದ್ದೀನಿ. ಮೊದಲು ಚಿಕ್ಕದು ತೊಗೋತಾ ಇದ್ದೆ. ಇದು 1 ಲೀಟ್ರ್ ತೊಗೊಂಡ್ರೆ ನಮಗೆ ವರ್ಕೌಟ್ ಆಗುತ್ತೆ. ನೋಡಿ, ನಾನು ಆಗಲೇ ಅರ್ಧ ತೊಳೆದ್ಬಿಟ್ಟಿದ್ದೀನಿ. ಸೊ ನಾನು ಅಟ್ಲೀಸ್ಟ್ ಶೇರ್ ಮಾಡ್ಕೊಳ್ಳೋಣ ಹೇಳ್ಕೊಂಡು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ತೊಳೆದು ರಿಪೇರಿ ಹಾಕಿ ನಾನು ಇದನ್ನೆಲ್ಲ ನೀರೊಳಗಡೆ ಹಾಕ್ಬಿಡ್ಬೇಕು. ಅಂದ ತಕ್ಷಣ ಇದು ಯಾವುದು ಹೊಸದಂತ ಅಂದ್ಕೋಬೇಡಿ. ಇವೆಲ್ಲ 30 ವರ್ಷದ್ದು 40 ವರ್ಷದ ಬೆಳ್ಳಿ ಸಾಮಾನು. ಇದೆಲ್ಲ ಕೆಲವೆಲ್ಲ 10 ವರ್ಷದ್ದು ಆ ಥರ. ಸೊ ಈ ಥರ ಬೆಳ್ಳಿ ನಾನು ಆ್ಯಕ್ಚುಲಿ ಕಲರ್ ಸ್ವಲ್ಪ ಡಲ್ಲಾದಾಗ ತೊಳಿತೀನಿ. ಸೊ ಇದು ರುಪೇರಿನ ಒಂದು ಬಟ್ಟೆ ತೊಗೊಂಡು ಈ ಥರ ಎಲ್ಲ ಬೆಳ್ಳಿ ಸಾಮಾನಿಗೂ ನಾವು ಹಚ್ಚಬೇಕು. ಹಚ್ತಾ ಇದ್ದಂಗೆ ನಮ್ಗೆ ಏನೇ ಅದು ಕಲೆ ಇದ್ದರೆ ಹೊಟ್ಟೋಗ್ಬಿಡುತ್ತೆ. ಸೊ ಇದು ನೋಡಿ, ಒಂದು 50 ವರ್ಷದ್ದು ಇದು ಗೌರಿ ಇದು. ಸೊ ನಾನು ಬೆಳ್ಳಿ ದೇವ್ರ ಮನೆ ತೊಳೆಯೋಕ್ಕೋಸ್ಕರ ಸಿಂಕನ್ನು ಖಾಲಿ ಮಾಡಿ ತೊಳೆದು ಇಟ್ಕೊಂಡಿರ್ತೀನಿ. ಸೊ ಈ ಥರ ಪ್ರತಿಯೊಂದಕ್ಕೂ ಕ್ಲೀನಾಗಿ ಹಾಕ್ಕೊಂಡು ಒಂದು ಹೊಸ ಬ್ರಷ್ ಇಟ್ಕೋಬೇಕು. ಏನಾದರೂ ನಿಮಗೆ ಕರೆ ಕಾಣಿಸಿದ್ರೆ ಮತ್ತೆ ಅಲ್ಲೆಲ್ಲ ನೀವು ಬ್ರಷಿನ ಸಹಾಯದಿಂದ ಉಜ್ಕೋಬೇಕು. ಸೊ ಈ ರುಪೇರಿ ಸ್ವಲ್ಪ ಈ ಥರ ಸ್ಟೀಲ್ ಟಚ್ ಮಾಡಬಾರ್ದು ಅಷ್ಟೇ, ಇದು ರಿಯಾಕ್ಷನ್ ಆಗಿಬಿಡುತ್ತೆ. ಸೊ ನಾವು ತೊಳೆದ ತಕ್ಷಣ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ಕು ಅಥವಾ ಈ ಥರ ಪಾತ್ರೆಗೆ ನೀರಲ್ಲಿ ಹಾಕ್ಕೊಂಡು ಮುಳುಗಿಸಿಟ್ಬಿಡ್ಬೇಕು. ಆಮೇಲೆ ಯಾಕಂದರೆ ಮತ್ತೆ ನಾವು ಸೋಪಲ್ಲಿ ಒಂಚೂರು ಲಿಕ್ವಿಡ್ ಸೋಪಲ್ಲಿ ಅದನ್ನೆಲ್ಲ ತೊಳಿತೀವಿ. ಸೊ ಈ ಥರ ಪ್ರತಿಯೊಂದೂ ಕ್ಲೀನಾಗಿ ಈ ಥರ ತೊಳ್ಕೊಬೇಕು. ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ನನ್ನ ಫ್ರೆಂಡ್ಸೇ ಎಷ್ಟೋ ಜನಕ್ಕೆ ರುಪೇರಿ ಅಂದರೆ ಏನಂತಲೇ ಗೊತ್ತಿರಲ್ಲ. ಸೊ ಇದರಿಂದ ನೋಡಿ, ನಾವು ಉಜ್ಜಂಗಿರಲ್ಲ, ಏನಿರಲ್ಲ, ಸುಮ್ಮನೆ ಲೈಟಾಗಿ ಹಚ್ಬಿಟ್ಟಿಂಗ ಅಂತಂದರೆ ಬರೋ ಕೊಳೆ ಎಲ್ಲ ಹೊಟ್ಟೋಗುತ್ತೆ. ನಂದಷ್ಟು ಕೊಳೆ ಹಾಕಿರಲ್ಲ ಬಿಡಿ. ಸೊ ಅದರಿಂದ ನಾನು ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅರ್ಧ ತೊಳೆದೇ ಬಿಟ್ಟಿದ್ದೆ ನಾನು. ಸೊ ನೋಡಿ, ಮತ್ತೆ ನಾವು ಇಲ್ಲಿ ಯಾವುದಾದ್ರೂ ಲಿಕ್ವಿಡ್ ಸೋಪ್ ಸಹಾಯದಿಂದ ನೀರೊಳಗಡೆ ಹಾಕಿರ್ತೀವಲ್ಲ, ಅದಕ್ಕೆ ಅದರಲ್ಲಿ ಲಿಕ್ವಿಡ್ ಸೋಪಿಂದ ನಾವು ಸ್ವಲ್ಪ ತೊಳ್ಕೊಬೇಕಾಗುತ್ತೆ. ರುಪೇರಿ ಮಾತ್ರ ಒಂದು ಮಾಯನೇ ಅಂತ ಅನ್ಬೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಸೊ ನಾನು ಸುಮಾರು ಒಂದು 15-20 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪಳ ಮತ್ತು ಪ್ರತಿಯೊಂದು ಬೆಳ್ಳಿ ನೀವು ಎಷ್ಟೇ ಕಲೆಯಾಗಿದ್ರು ನೋಡಿ, ಇದು ಸ್ವಲ್ಪ ಆಗಿದೆಯಲ್ವಾ, ಅದನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಂದು ಅಷ್ಟೊಂದು ಯಾವುದೂ ಕಲೆ ಇರಲ್ಲ. ನೋಡಿ, ಈ ಥರ ಒಂಚೂರು ಹಾಕ್ಕೊಂಬಿಟ್ಟು ಒಂದು ಬಟ್ಟೆನ ಅಥವಾ ಕಾಟನ್ ಸಹಾಯದಿಂದ ಫಸ್ಟು ಒಣಗಿರೋ ಬೆಳ್ಳಿನ ತೊಳ್ಕೊಬೇಕು. ಅಕಸ್ಮಾತ್ ಜಿಡ್ಡೆಲ್ಲ ಇದ್ದರೆ ಫಸ್ಟೆಲ್ಲ ಒಂದು ಹತ್ತಿ ಸಹಾಯದಿಂದ, ದೀಪದಲ್ಲಿ ಎಣ್ಣೆ ಎಲ್ಲ ಇರುತ್ತಲ್ಲ, ಒಂದು ಬಟ್ಟೆನೋ ಪೇಪರೋ ಟಿಶ್ಯೂ ಸಹಾಯದಿಂದ ಎಲ್ಲ ತೆಗೆದುಬಿಡ್ಬೇಕು ಫಸ್ಟು. ಆಮೇಲೆ ಈ ರುಪೇರಿ ಹಚ್ಬಿಟ್ಟು ಮತ್ತೆ ನಾನು ಹೇಳ್ದಂಗೆ ನೀರೊಳಗಡೆ ಹಾಕಬೇಕು. ಆಮೇಲೆ ಲಿಕ್ವಿಡ್ ಸೊಪ್ಪಿಂದ ತೊಳೆದ್ಬಿಡ್ಬೇಕು. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಾಗೋಯ್ತು ನೋಡಿ. ಎಂಥ ಕಲೆ ಇದ್ರೂ ಹೋಗ್ಸುತ್ತೆ ಅದು. ಬೇರೆ ಮಾರ್ಕೆಟಲ್ಲಿ ಯಾವ್ಯಾವುದೋ ಇದೆ, ಅದು ಯಾವುದು ಎಲ್ಲ ಟ್ರೈ ಮಾಡಿದ್ದೀನಿ. ಇದೇ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಬೇಗ ಕೆಲಸ ಆಗಿಬಿಡುತ್ತೆ ನಮಗೆ. ಎಂಥ ಕಲೆ ಇದ್ರೂ ಬೆಳ್ಳಿಲಿ ಕಪ್ಪಾಗಿರುತ್ತೆ ನೋಡಿ, ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಪಾಲಿಶ್ ಹಾಕುತ್ತಲ್ಲ ಆ ಥರ ಆಗಿಬಿಡುತ್ತೆ. ಸೊ ನಾವು ಇವಾಗೇನು ಎಷ್ಟು ಎಲ್ಲ ಬೆಳ್ಳಿ ದುಬಾರಿ ಎಲ್ಲ ಇವಾಗ. ಸೊ ನೀವು ಪಾಲಿಶ್ ಕೊಟ್ಟರೆ ಒಂದಿಷ್ಟು ಸೆಟ್ ಕೊಡೋಕ್ಕೇ 1,000 ತೊಗೋತಾರೆ. ಸೊ ನಿಮಗೆ ರುಪೇರಿ ಅಂಥದ್ದು ಒಂದು 600 ರೂಪಾಯಿ ಇರುತ್ತೆ. ಅದು ತೆಗೆದಿಟ್ಕೊಂಡ್ರೆ ಧಾರಾಳವಾಗಿ ನೀವು ಉಪಯೋಗಿಸ್ಕೊಬೋದು. ಸೊ ಅದರಿಂದ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ರುಪೇರಿ ಹಾಕಿ ತೊಳೆದಾದ್ಮೇಲೆ ನೀರಲ್ಲಿ ಹಾಕಿದ್ನಲ್ವ, ಸೊ ಅದನ್ನು ಮತ್ತೆ ನಾನು ಒಂಚೂರು ಲಿಕ್ವಿಡ್ ಸಹಾಯದಿಂದ ತೊಳ್ಕೊತಾ ಇದ್ದೀನಿ. ಸೊ ಕರೆ ಬಂದ್ಬಿಡುತ್ತೆ, ಅದಕ್ಕೆ ಸೋಪಲ್ಲಿ ತೊಳಿಲೇಬೇಕು ಇದು ಒಂದು ಸತಿ. ಮತ್ತು ಇದರೊಳಗೆ ನೀರೊಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ತೊಳ್ಕೊಬೇಕು. ತಂದು ಇಟ್ಕೊಳ್ಳಿ ಒಂದು ಈ ಥರ ರುಪೇರಿನ ಬೆಳ್ಳಿ ಸಾಮಾನಿದು. ದೇವ್ರ ಮನೇದು ಮಾತ್ರ ನಾನು ಸೊ ಪ್ರತಿ ವಾರ ಅಂತ ಏನು ತೊಳೆಯಲ್ಲ, ಸ್ವಲ್ಪ ಡಲ್ ಆಗ್ತಿದ್ದಂಗೆ ತೊಳಿತೀನಿ ನಾನು. ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನಿಮಗೆಲ್ಲ. ಸೊ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಎಲ್ಲ ಸೋಪಲ್ಲೆಲ್ಲ ತೊಳ್ಕೊಂಡಲ್ವಾ, ಅದೆಲ್ಲ ಈ ಥರ ಒಂದು ಸ್ಟ್ರೈನಲ್ಲಿ ಎಲ್ಲ ಹಾಕ್ಬಿಟ್ರೆ ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ. ಆದ್ರೂ ಅಷ್ಟೇ, ಇದು ತುಂಬ ಹೊತ್ತು ಇಡೋಕ್ಕೆ ಹೋಗಬಾರ್ದು. ಬೆಳ್ಳಿದು ತೊಳೆದ ತಕ್ಷಣ ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು. ಆವಾಗ ನಿಮಗೆ ಕಲೆ ಕೂತ್ಕೊಳ್ಳಲ್ಲ ಅದ್ರ ಮೇಲೆ, ಮತ್ತು ಡಾಟ್ ಥರ ಆಗಿಬಿಡುತ್ತೆ. ಸೊ ಅದರಿಂದ ಈ ಥರ ಸೋರು ಹಾಕ್ಬಿಟ್ಟು ಆಮೇಲೆ ಒಂದು ಡ್ರೈ ಬಟ್ಟೆಲಿ ಒರೆಸ್ಬಿಡ್ಬೇಕು.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ವಾ. ನೋಡಿ ಇದೆಲ್ಲ 30-40 ವರ್ಷದ ಬೆಳ್ಳಿ, ಇದು ದೇವ್ರ ಮನೆದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ನೀರಲ್ಲಿ ತೊಳ್ಕೊಂಬಿಡ್ಬೇಕು, ಮತ್ತು ಸೋಪಾಗಿ ತೊಳೆದಿರ್ತೀವಲ್ಲ ಅದನ್ನು ಒಂದು 10-15 ನಿಮಿಷಕ್ಕೆ ತೊಳ್ಕೊಂಬಿಡ್ಬೋದು ನೀವು. ಅಷ್ಟು ಈಸಿ ಇಲ್ಲದೇ ಮೊದಲೆಲ್ಲ ನಾವು ಆ ಬೆಳ್ಳಿ ಕ್ಲೀನ್ ಮಾಡೋಕ್ಕೆ ಹುಣಸೆ ಹಣ್ಣು ಹಚ್ಚಿ ಮತ್ತು ಎಷ್ಟು ಸರ್ಕಸ್ ಪಡ್ತಿದ್ವಲ್ಲ, ಆ ಥರ ಮಾಡೋಂಗಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಯಾವುದೋ ಹೊಸದು ಅಂತ ಅಂದ್ಕೋಬೇಕು, ಹೊಸದಲ್ಲ, ಅದು ಎಲ್ಲ ಹಳೇದೇ. ನೋಡಿ ಈ ಥರ ಬಟ್ಟೆ ಮೇಲೆಲ್ಲ ನಾವು ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಡ್ಬೇಕು, ಆಮೇಲೆ ಒರೆಸ್ಬಿಡ್ಬೇಕು ಬಟ್ಟೆ ತೊಗೊಂಡು. ಕಾಟನ್ ಬಟ್ಟೆ ಮೇಲೆ ಇಟ್ಬಿಡ್ಬೇಕು. ನೋಡಿ ಎಲ್ಲ ಎಷ್ಟು ಕ್ಲೀನಾಗಿ ಹೋಗಿದೆಯಲ್ವಾ. ತುಂಬ ಉಜ್ಜ ಅವಶ್ಯಕತೆನೇ ಇರಲ್ಲ ಈ ಬೆಳ್ಳಿ ರಿಪೇರಿಯಿಂದ. ನನಗೇನೋ ಇದು ತುಂಬ ಸುಲಭ ಅನಿಸುತ್ತೆ, ಅದಕ್ಕೋಸ್ಕರ ತೋರಿಸ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ ನೀವು. ಈ ರಿಪೇರಿ ತೆಗೆದಿಟ್ಕೊಂಡು ಎಲ್ಲ ಗಂದಿಗೆ ಅಂಗಡಿಲೆಲ್ಲ ಸಿಗುತ್ತೆ, ಇಲ್ಲದ್ರೆ ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಕೆಲಸ ಈಸಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಒರೆಸಿಟ್ಟಿದ್ದೀನಿ ನಾನು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಚೂರು ಕಲೆ ಇರಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಣ್ಣೆ ಇದ್ರೆ ನಾನು ಹೇಳಿದ್ನಲ್ಲ, ಫಸ್ಟು ಟಿಶ್ಯೂನ ಅಥವಾ ಬಟ್ಟೆ ಸಹಾಯದಿಂದೆಲ್ಲ ಒರೆಸ್ಬಿಟ್ಟು ಆಮೇಲೆ ರಿಪೇರಿ ಹಾಕಬೇಕಾಗುತ್ತೆ. ಇದು ದೀಪದ ನಾಲ್ಗೆ ಕೂಡ ಎಷ್ಟು ಕ್ಲೀನಾಗಿದೆ. ಸೊ ಈ ಥರ ನಿಮ್ಗೆ ಗೊತ್ತಿಲ್ಲ ಅಂದರೆ ತೆಗೆದಿಟ್ಕೊಂಡು ತೊಳ್ಕೊಳ್ಳಿ. ನೋಡಿ ಎಷ್ಟು ಪಳ ಅಂತ ಇದೆ ನೋಡಿ. ಎಲ್ಲ ಹೊಸ ತಂದಿದ್ದೀವೇನೋ ಅಥವಾ ಪಾಲಿಶ್ ಹಾಕ್ಸಿದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ. ನಾವು ಆದಷ್ಟು ಲೇಡೀಸು ಕೆಲಸನ ಸುಲಭ ಮಾಡ್ಕೋಬೇಕು. ಸೊ ಉಜ್ಕೊಂಡು ಕೂತ್ಕೊಂಡ್ರೆ 1 ಅವರ್ ಮೇಲೆ ಆಗಿಬಿಡುತ್ತಲ್ವ ಇದೆಲ್ಲ. ಸೊ ಅದರಿಂದ ಈಸಿ ಆಗಲಿ ಅಂತ ನಾನು ಈ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ನಾನು ಬಿಫೋರ್ ಆಫ್ಟರ್ ಅಂತ ಯಾವುದು ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ತೊಳೆಯೋಕ್ಕೂ ಶುರು ಮಾಡಿಬಿಟ್ಟಿದ್ದೆ, ಅಷ್ಟು ಗಲೀಜು ಆಗಿರಲಿಲ್ಲ. So thank you for watching. Thank you.